ನಮಸ್ಕಾರ, ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಬೆಳಗ್ಗೆ ಒಂದು ಸ್ವಲ್ಪ ಟೆನ್ಷನ್ ಆಗಿರೋ ವಿಚಾರ ಕೂಡ ಬಂದ್ಬಿಡ್ತು. ಏನಪ್ಪಾ ಅಂದರೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಇದ್ದಂಥ ವಿಮಾನ ಲ್ಯಾಂಡಿಂಗ್ ಸಮಸ್ಯೆಯನ್ನು ಎದುರಿಸ್ತು. ಸಿಎಂ ಜೊತೆ ಇದ್ದಾರೆ ಕೇಂದ್ರ ಸಚಿವರು ಕೂಡ. ಬ್ರೇಕಿಂಗ್ ನ್ಯೂಸ್. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಪ್ರಯಾಣ ಮಾಡ್ತಿದ್ದಂಥ ವಿಮಾನಕ್ಕೆ ಲ್ಯಾಂಡಿಂಗ್ ಸಮಸ್ಯೆ. ಮುಖ್ಯಮಂತ್ರಿಗಳ ಜೊತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಇದ್ದಾರೆ. ದಟ್ಟ ಮಂಜು, ಹುಬ್ಬಳ್ಳಿಯಲ್ಲಿ ಫ್ಲೈಟ್ ಲ್ಯಾಂಡ್ ಆಗ್ತಾ ಇಲ್ಲ. 7:30ಕ್ಕೆ ಲ್ಯಾಂಡಿಂಗ್ ಆಗಬೇಕಾಗಿತ್ತು ವಿಮಾನ. ಆಕಾಶದಲ್ಲೇ 4 ಸುತ್ತು ಸುತ್ತಾ ಇದೆ ವಿಮಾನ. ಬಿಕಾಸ್ ಅದು ಕನ್ವೀನಿಯಂಟ್ ಇಲ್ಲ ಅಂದರೆ ಇಳಿಸೋಕ್ಕಾಗಲ್ಲ. ಇಳಿಸಿ ಇನ್ನೇನೋ ಅನಾಹುತ ಆಗೋದು ಬೇಡ ಅಂತ ಬೆಂಗಳೂರಿಂದ ಬರ್ತಿತ್ತು 6E7227 6E7227 ಇಂಡಿಗೋ ವಿಮಾನ. ಅದು ಬೆಂಗಳೂರಿಂದ ಹುಬ್ಬಳ್ಳಿಗೆ ಆಗಮಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು. ಅವ್ರ ಜೊತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಇದ್ದಾರೆ. ಮತ್ತು CM ಬೊಮ್ಮಾಯಿ ಇರುವಂಥ ವಿಮಾನ, ಅಫ್ಕೋರ್ಸ್ ಅವರ ಆಫೀಸರ್ಸ್ ಇದ್ದೇ ಇರ್ತಾರೆ. ಅದು ಲ್ಯಾಂಡಿಂಗ್ ಸಮಸ್ಯೆ. ಬಿಕಾಸ್ ದಟ್ಟವಾದ ಮಂಜು, ಲ್ಯಾಂಡ್ ಆಗ್ತಾ ಇಲ್ಲ. ಒಂದು ಸ್ವಲ್ಪ ಹಿಂದೆ ಮುಂದೆ ಆದರೂ ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ಈ ಥರದ್ದು ಎಷ್ಟೋ ಸರಿ ಆಗುತ್ತೆ, ಆಗಲ್ಲ ಅಂತಲ್ಲ. ಅವಾಗೆಲ್ಲ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಅವರ್ ಗಟ್ಟಲೆ ಮೇಲ್ಗಡೆ ರೌಂಡ್ ಹಾಕೋ ಚಾನ್ಸಸ್ ತುಂಬ ಇರುತ್ತೆ. ಆ ಥರ ಆಗೋಗಿದೆ ಈ ಶಿಕ್ಷಣಕ್ಕೆ. ಲೆಟ್ಸ್ ಸಿ ಲ್ಯಾಂಡ್ ಎಷ್ಟೊತ್ತಿಗಾಗುತ್ತೆ. 7:30 ಅಂದರೆ ಈಗಾಗಲೇ ಅರ್ಧ ಗಂಟೆ ಆಗಿದೆ. ಅದಕ್ಕೊಂದು ಸ್ವಲ್ಪ ಕ್ಲೌಡ್ ಕ್ಲಿಯರ್ ಆಗೋ ತನಕ ಲ್ಯಾಂಡಿಂಗ್, ಆ ರನ್ವೇ ಕಾಣಬೇಕು ಅಫ್ಕೋರ್ಸ್ ಪೈಲಟ್ಗೆ. ಸೊ ಹಾಗಾಗಿ ಅದೊಂದು ಸಮಸ್ಯೆ ಇದ್ದರೆ ಅದು ಪ್ರಾಬ್ಲಮ್ ಆಗುತ್ತೆ. ಇವೊಂದು ಲೈಟ್ಸ್ ಎಲ್ಲ ಇದ್ದು ಒಂದು ಬೆಳಕು ಬೀಳ್ತಾ ಇರೋದ್ರಿಂದ ಸ್ವಲ್ಪ ಹೊತ್ತಿನಲ್ಲಿ ಲ್ಯಾಂಡ್ ಆಗೋ ಸಾಧ್ಯತೆಗಳಿದಾವೆ. ಈಗೇನು ಮುಖ್ಯವಾಗಿ ಏನಂದ್ರೆ, ಇದು CM ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಬ್ರು ಇರುವಂತಹ ವಿಮಾನವಾಗಿದೆ. ಬೆಳಿಗ್ಗೆನೆ ಬೆಂಗಳೂರಿಂದ ಬಿಟ್ಟಿತ್ತು. 7:00ವರೆಗೆ ಲ್ಯಾಂಡಿಂಗ್ ಆಗ್ಬೇಕಾಗಿತ್ತು. ಆದ್ರೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಇದು ಆಕಾಶದಲ್ಲೇ ಸುತ್ತಾ ಇದೆ. ಯಾಕಂದ್ರೆ ಇದು ಬೆಳಿಗ್ಗೆ ಇದ್ದಕ್ಕಿದ್ದಂತೆ ಫಾಗ್ ಬಂದಿರೋದ್ರಿಂದಾಗಿ ಸಡನ್ ಆಗಿ ಈ ತರದ ಒಂದು ಹವಾಮಾನ ವೈಪರೀತ್ಯದಿಂದಾಗಿ ಈ ರೀತಿ ಒಂದು ಘಟನೆ ನಡೆದಿದೆ. ಆದ್ರೂ ಸಹ ಅವರು ಮರಳಿ ಯತ್ನ ಮಾಡೋಣ ರೀತಿಯಲ್ಲಿ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಇಲ್ಲೇನಾದ್ರೂ ಅವಕಾಶ ಅಂದ್ರೆ ಹತ್ತಿರದ ಬೆಳಗಾವಿ ಇಲ್ಲ ಮಂಗಳೂರಿಗೆ ಹೋಗ್ಬೋದು ಅಂತ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಏನಂದ್ರೆ ಸ್ವಲ್ಪ ಹೊತ್ತಿನಲ್ಲಿನೇ ಒಂದು ಲ್ಯಾಂಡಿಂಗ್ ಬಂತು. ಒಂದು ಬ್ರೇಕಿಂಗ್ ನ್ಯೂಸ್ ನಾವೇ ಕೊಟ್ಬಿಡ್ತೀವಿ. CM ಹಾಗೂ ಜೋಶಿ ಅವರು ಇದ್ದಂತಹ ವಿಮಾನ ಸೇಫ್ ಲ್ಯಾಂಡಿಂಗ್. ಒಂದು ಸ್ವಲ್ಪ ಈಗ ಸೂರ್ಯನ ಕಿರಣ ಆಚೆ ಬಂದ ಮೇಲೆ ಕ್ಲಿಯರ್ ಆಗಿದೆ. ಸೇಫ್ ಲ್ಯಾಂಡ್ ಆಗ್ತಾ ಇದೆ. ಈಗ ಹುಬ್ಬಳ್ಳಿಯಲ್ಲಿ ವಿಮಾನ ಸೇಫ್ ಲ್ಯಾಂಡಿಂಗ್. ಅರ್ಧ ಗಂಟೆ ತಡವಾಗಿ ಲ್ಯಾಂಡ್ ಆಯಿತು. 6 ಸುತ್ತುಗಳು. ಪ್ರಾಬ್ಲಮ್ ಆಗಲ್ಲ ಶಿವರಾಮ್. ಅದೇ ಇಲ್ಲ ಅಂದ್ರೆ ಬೇರೆ ಕಡೆ ಅಲ್ಲ, ಬೇರೆ ವಿಮಾನ ನಿಲ್ದಾಣಕ್ಕೆ ಹೋಗೋ ಅನಿವಾರ್ಯತೆ ಇತ್ತು. ಇವತ್ತು ಅದು ಅಲ್ಲದೆ MLC ಎಲೆಕ್ಷನ್ ಇರೋದ್ರಿಂದ ಹಿನ್ನೆಲೆಯಲ್ಲಿ ಏನದು ಮಿನಿ ಚಾಪರ್ ಆಗಿರುತ್ತಲ್ವಾ? ಎಷ್ಟು ಜನ ಇದ್ರು? ಒಂದು 50ಕ್ಕೂ ಹೆಚ್ಚು ಪ್ರಯಾಣಿಕರು ಇದ್ರು ಹರೀಶ್ ನಾಗರಾಜ್. ಹೀಗಾಗಿ ಒಂದೇನಂದ್ರೆ, ಇವತ್ತು ಎಲೆಕ್ಷನ್ ಇರೋ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಎಲೆಕ್ಷನ್ ಇರೋ ಹಿನ್ನೆಲೆಯಲ್ಲಿ CM ಬೊಮ್ಮಾಯಿನೂ ಬರ್ತಾ ಇದ್ದಾರೆ ಮತ್ತು ಪ್ರಹ್ಲಾದ್ ಜೋಶಿ ಅವರು ಅದೇ ಹಿನ್ನೆಲೆಯಲ್ಲಿ ಬರ್ತಾ ಇದ್ರು. ಒಂದ್ ವೇಳೆ ಇಲ್ಲಿ ಲ್ಯಾಂಡಿಂಗ್ ಅವಕಾಶ ಇದ್ದಿಲ್ಲ ಅಂದ್ರೆ ಮತ್ತೆ ಮಂಗಳೂರು ಅಥವಾ ಬೇರೆ ಕಡೆ ಹೋಗಿ ಲ್ಯಾಂಡ್ ಆಗಿ ಮತ್ತೆ ನಂತರ ಬೈ ರೋಡ್ ಬರುವಂತ ಪರಿಸ್ಥಿತಿ ಇತ್ತು. ಒಟ್ಟಾರೆ ಈಗೇನು ಸ್ವಲ್ಪ ಸೂರ್ಯನ ಬೆಳಕು ಬೀಳ್ತಾ ಇರೋದ್ರಿಂದಾಗಿ ಫ್ಲೈಟ್ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ. ಅಧಿಕಾರಿಗಳು ಸಹ ಇನ್ನೇನು ಅವರು CM ವೆಲ್ಕಮ್ಗೆ ರೆಡಿ ಆಗಿದ್ದಾರೆ ಹರೀಶ್ ನಾಗರಾಜ್. ಓಕೆ, ಥ್ಯಾಂಕ್ ಯು ಶಿವರಾಮ್ ಮಸಂಡಿ. ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ಇವತ್ತು ಪರಿಷತ್ತಿನ ಫೈಟ್ ನಡೀತಾ ಇದೆ, ಇವತ್ತು ವೋಟಿಂಗ್. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಜನ ಆಫೀಸರ್ಸ್ ಎಲ್ಲರೂ ಕೂಡ ಅಲ್ಲಿ ಹೋಗಿದ್ದಾರೆ. ಮುಖ್ಯಮಂತ್ರಿಗಳಲ್ಲಿದ್ದಾರೆ. ಒಂದು 50 ಜನ ಇದ್ದಂಥ ಚಾಪರ್ ಅದು. ಸೊ ಆ ವಿಮಾನದಲ್ಲಿ ಲ್ಯಾಂಡಿಂಗ್ ಸಮಸ್ಯೆ ಎದುರಿಸ್ತಾ ಇತ್ತು. ಸುಮಾರು ಒಂದು ಅರ್ಧ ಗಂಟೆಗಳಿಗೆ ಹೆಚ್ಚು ಕಾಲ, ಒಂದು 6 ರೌಂಡ್ ಹುಬ್ಬಳ್ಳಿ ಸುತ್ತ ಹೊಡೆದಿದೆ ಅದು. ಫೈನಲಿ ಆ ಮಂಜು ಕ್ಲಿಯರ್ ಆಗಿರೋದ್ರಿಂದ ರನ್ವೇಗೆ ಬಂತು. ಏರ್ಪೋರ್ಟಲ್ಲಿ ಸೇಫಾಗಿ ಲ್ಯಾಂಡ್ ಆಗಿದೆ. ಏನೂ ತೊಂದರೆ ಇಲ್ಲ. ಮುಖ್ಯಮಂತ್ರಿಗಳು, ಮಾನ್ಯ MP ಎಲ್ಲರೂ ಕೂಡ ಅಲ್ಲಿದ್ದರು. ಸೊ ಹಾಗಾಗಿ ಪ್ರಹ್ಲಾದ್ ಜೋಶಿ ಅವರಿದ್ದರು. ಎಲ್ಲರೂ ಕೂಡ ಸೇಫಾಗಿ ಲ್ಯಾಂಡ್ ಆಗಿದ್ದಾರೆ. ಏನೂ ಪ್ರಾಬ್ಲಮ್ ಇಲ್ಲ. ಅರ್ಧ ಗಂಟೆ ತಡವಾಗಿ ಲ್ಯಾಂಡ್ ಆಯಿತು ವಿಮಾನ. CM ಇದ್ದಂಥ ವಿಮಾನ ಅದು. ಈ ಥರದ್ದೆಲ್ಲ ಸಂದರ್ಭದಲ್ಲಿ ಆಗುವಂಥ ಚಾನ್ಸಸ್ ಯಾವಾಗಲೂ ಇರುತ್ತೆ. ನಾನಾಗಲೇ ಮೆನ್ಷನ್ ಮಾಡಿದಾಗೆ ತುಂಬ ಜನದ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಆದರೆ ಕೆಳಗಡೆಯಿಂದ ಇದ್ದವ್ರಿಗೆ ಅಥವಾ ಮೇಲಿರೋರ್ಗೂ ಒಂದಷ್ಟು ಟೆನ್ಷನ್ ಇದ್ಬಿಡುತ್ತೆ. ಏನಪ್ಪ ಇದು ಲ್ಯಾಂಡ್ ಆಗ್ತಿಲ್ಲ, ಏನು ಮಂಜು ಇನ್ನೂ ಬಿಡ್ತಾ ಇಲ್ಲ. ಬಟ್ ಹಂಗಂತ ಪೈಲಟ್ ಕೂಡ ಕ್ಯಾಪ್ಟನ್ ಆಫ್ ದಿ ಫ್ಲೈಟ್ ಏನಿದ್ದಾರೆ ಅವ್ರ ಮೇಲೆ ಜವಾಬ್ದಾರಿ ಇದ್ದದ್ರಿಂದ ಇದ್ದೇ ಇರುತ್ತೆ. ಸೊ ಹಾಗಾಗಿ ಒಂದಷ್ಟು ಟೈಮ್ ತೊಗೋತಾರೆ.
ಮಂಗಳೂರಿನ ಬಜ್ಪೆ ವಿಮಾನ ನಿಲ್ದಾಣದಲ್ಲಿ ಒಂದಷ್ಟು ವರ್ಷಗಳ ಹಿಂದೆ ಇದೇ ಥರ ಆದಾಗ ಆ ಕ್ಯಾಪ್ಟನ್ ಅವರ ಕೋ ಪೈಲಟ್ ಬೇಡ ಕ್ಯಾಪ್ಟನ್ ಇನ್ನೊಂದು ರೌಂಡ್ ಬರೋಣ ಆಮೇಲೆ ಇಳಿಸೋಣ ಈಗ ಬೇಡ ಅನಿಸುತ್ತೆ ಅಂದಾಗ್ಯೂ ಆ ಕ್ಯಾಪ್ಟನ್ ಇಳಿಸ್ಬಿಟ್ರು. ಅವತ್ತು ಇಳಿಸಿದ್ದಕ್ಕೆ ಆ ವಿಮಾನ ಅವತ್ತು ಅಪಘಾತಕ್ಕೀಡಾಯಿತು, ತುಂಬ ಜನ ಸಾವನ್ನಪ್ಪಿದ್ರು. ಒಂದು ದೊಡ್ಡ ಪಾಠ ಅದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಸಣ್ಣ ಸಾಸಿವೆ ಕಾಳಷ್ಟು ಡೌಟ್ ಇದ್ರೂ ಅವ್ರು ಲ್ಯಾಂಡ್ ಮಾಡಬಾರ್ದು ಕೂಡ, ಏನೇ ಆಗಲಿ. ಬಿಕಾಸ್ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂದ್ರೂ ಮತ್ತೆ ಟೇಕ್ ಆಫ್ ತಗೋತಾರೆ, ಮತ್ತೆ ATCಗೆ ಇನ್ಫಾರ್ಮ್ ಮಾಡ್ತಾರೆ, ಮತ್ತೆ ಅವರು ATCಗೆ ವೆಯ್ಟ್ ಮಾಡ್ತಾರೆ, ಮತ್ತೆ ಅವ್ರು ಕೊಟ್ಟೋ ಆಲ್ಟಿಟ್ಯೂಡಲ್ಲಿ ಮತ್ತೆ ರೌಂಡ್ ಹೊಡಿತಾರೆ, ಮತ್ತೆ ವಾಪಸ್ ಲ್ಯಾಂಡಿಂಗಿಗೆ ಮತ್ತೆ ಅವರು ಪರ್ಮಿಷನ್ ಕೇಳ್ತಾರೆ, ಮತ್ತೆ ATCಯಿಂದ ಪರ್ಮಿಷನ್ ಕೊಡ್ತಾರೆ, ಮತ್ತೆ ಲ್ಯಾಂಡ್ ಮಾಡ್ತಾರೆ. ಇದು ಯಾವಾಗಲೂ ಪ್ರೊಸೆಸ್ ಇದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ರಿಸ್ಕ್ ತೊಗೊಂಡು ಇಲ್ಲ ಲ್ಯಾಂಡ್ ಮಾಡಿಬಿಡೋಣ ಅಂತ ಏನಾದರೂ ಆಗಿಬಿಟ್ರೆ, ಬಿಕಾಸ್ ಕಾಕ್ಪಿಟಲ್ಲಿ ಅವತ್ತು ನಡೆದಂಥ ಸಂಭಾಷಣೆ ಮತ್ತು ಬ್ಲ್ಯಾಕ್ ಬಾಕ್ಸಲ್ಲಿ ಕಂಡು ಬಂದಂಥ ಮಾಹಿತಿ ಅದೇ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಆ ಥರ ರಿಸ್ಕ್ ತಗೊಳ್ಳಲ್ಲ ಯಾರು ಪೈಲಟ್ಸ್ಗಳು ಅಥವಾ ಕ್ಯಾಪ್ಟನ್ ಆಫ್ ದಿ ಪೈಲಟ್ ಯಾರು ಕೂಡ. ಜೊತೆಗೆ ಮುಖ್ಯಮಂತ್ರಿಗಳು ಬೇರೆ ಇದ್ದಾರಲ್ಲಿ. ಸೊ ಹಾಗಾಗಿ ಯಾರೇ ಇದ್ದರೂ ಅಷ್ಟೇ ಪ್ರತಿಯೊಬ್ಬರ ಜೀವವೂ ಇಂಪಾರ್ಟೆಂಟೇ. ಅದು CM ಕಾಮನ್ ಮ್ಯಾನ್ ಆಗಿದ್ರು ಅಷ್ಟೇ, ಚೀಫ್ ಮಿನಿಸ್ಟರ್ ಆಗಿದ್ರು ಅಷ್ಟೇ. ಸೊ ಹಾಗಾಗಿ ಪ್ರತಿಯೊಬ್ಬ ಫ್ಲೈಟ್ನ ನಡೆಸುವಂಥ ಪೈಲಟ್ಗೆ ಇರುವಂಥ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅದು. ಸೊ ಮೇ ಬಿ ಪೈಲಟ್ಗೆ ಪ್ರತಿ ಸಾರಿ ಅಟೆಂಪ್ಟ್ ಮಾಡಿದಾಗಲೂ ಬೇಡ ಅನಿಸಿರಬೇಕು. ಸೊ ಹಾಗಾಗಿ ಅಥವಾ ATCನೇ ಒಂದಷ್ಟು ಸಜೆಷನ್ಸ್ ಇಡ್ತಾರೆ, ಅವರು ಅದನ್ನು ಹೇಳ್ತಿರ್ತಾರೆ, ಹೀಗಿದೆ ಪರಿಸ್ಥಿತಿ, ಯು ಟೇಕ್ ಎ ಕಾಲ್ ಅಂತ ಇದು ಮಾಡ್ತಿರ್ತಾರೆ. ಸೊ ಕ್ಯಾಪ್ಟನ್ ಯಾವಾಗಲೂ ಕಾಲ್ ತೊಗೋತಿರ್ತಾರೆ. ಫೈನಲಿ ರಿಸ್ಕ್ ತೊಗೊಳ್ಳದೆ ಒಂದು 6 ರೌಂಡ್ ಹುಬ್ಬಳ್ಳಿ ಸುತ್ತ ಹೊಡೆದಿದ್ದಾರೆ. ಏನೋ ಐ ಥಿಂಕ್ ಇಂಡಿಗೋ ಅನಿಸುತ್ತೆ, ನಾನು ಮರ್ತುಬಿಟ್ಟೆ ಫ್ಲೈಟ್ ಯಾವುದು ಅಂತ. ಬಟ್ ಎನಿವೆ ಆ ಕ್ಯಾಪ್ಟನ್ ಫೈನಲಿ ಒಂದಷ್ಟು ಸಮಯ ಕಳೆದಾಗ ಇವತ್ತು ಬೆಳಗ್ಗೆನೂ ಅಷ್ಟೇ, ಈಗಲೂ ಬೆಂಗಳೂರಿನಲ್ಲಿ ನಾವು ಫೀಲ್ ಮಾಡ್ತಿರೋರಿಗೆ ಸೂರ್ಯ ಎಣುಕಿದ್ದಾನೆ, ಹುಬ್ಬಳ್ಳಿಯಲ್ಲೂ ಹಾಗೆ ಸೂರ್ಯ ಬಂದಿದ್ದಾನೆ. ಹಾಗಾಗಿ ಆ ಮಂಜು ಹೋಗಿದೆ. ಫೈನಲಿ ಲ್ಯಾಂಡ್ ಆಯಿತು, ನೋ ಪ್ರಾಬ್ಲಮ್, ತೊಂದರೆ ಇಲ್ಲ. ಅನಿರೀಕ್ಷಿತ ದುರಂತ ಮಡಿದ ಸೇನಾನಿಗಳು, 13 ವೀರರಿಗೆ ದೇಶದ ನಮನ. ಜನರಲ್ ರಾವತ್ಗೆ ಕಣ್ಣೀರ ವಿದಾಯ. ಇವತ್ತು 4 ಅಂತ್ಯಕ್ರಿಯೆ. ಈ ಹೊತ್ತಿನ ಸ್ಪೆಷಲ್ ಸೇನಾನಿಗಳಿಗೆ ನಮ್ಮ ಸಲಾಂ. ಅವರೆಲ್ಲರೂ ವೀರ ಯೋಧರು, ಅವ್ರನ್ನ ನಾವು ಕಳ್ಕೊಂಡ್ಬಿಟ್ವಿ. ಇವತ್ತು ದೆಹಲಿಯಲ್ಲಿ CDS ಜನರಲ್ ರಾವತ್ ಅಂತ್ಯಕ್ರಿಯೆ ನಡೆಯುತ್ತೆ. ಬಿಪಿನ್ ರಾವತ್ ಹಾಗೂ ಅವರ ಮಡದಿ ಮಧುಲಿಕಾ ರಾವತ್ ಅವರ ಅಂತ್ಯಕ್ರಿಯೆ ಇವತ್ತು ನೆರವೇರುತ್ತೆ. ಬ್ರೇಕಿಂಗ್ ನ್ಯೂಸ್. ಪಾಲಂ ಏರ್ಬೇಸ್ಗೆ ಅವರ ಪಾರ್ಥಿವ ಶರೀರವನ್ನು ನಿನ್ನೆ ಸಂಜೆ ತಗೊಂಬಂದರು. ಅದಾದ ಮೇಲೆ ಮಾನ್ಯ ಪ್ರಧಾನಮಂತ್ರಿಗಳು, ಮಾನ್ಯ ರಕ್ಷಣಾ ಸಚಿವರು, ಇನ್ನುಳಿದಂತೆ 3 ಸೇನಾ ವಿಭಾಗದ ಮುಖ್ಯಸ್ಥರು ನಿನ್ನೆ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಇವತ್ತು ಜನರಲ್ ರಾವತ್ ಮತ್ತು ಅವರ ಮಡದಿ ಮಧುಲಿಕಾ ರಾವತ್ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಸಂಬಂಧಿಕರಿಗೆ ಪಾರ್ಥಿವ ಶರೀರವನ್ನು ಹಸ್ತಾಂತರ ಮಾಡ್ತಾರೆ. ಬೆಳಗ್ಗೆ 11 ಗಂಟೆಯಿಂದ 12:30 ತನಕ ಸಾರ್ವಜನಿಕ ದರ್ಶನ. ರಾವತ್ ಅವರ ನಿವಾಸದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. 12:30ರಿಂದ 1:30 ತನಕ ಸಕಲ ಸೇನಾ ಗೌರವ ಆಗುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ ರಾವತ್ ಅಂತಿಮ ಯಾತ್ರೆ ಶುರುವಾಗುತ್ತೆ. ಕಾಮರಾಜ್ ಮಾರ್ಗದಿಂದ ಬ್ರಾರ್ ಸ್ಕ್ವೇರ್ ತನಕ ಅಂತಿಮ ಯಾತ್ರೆ ಇದೆ. ಬ್ರಾರ್ ಸ್ಕ್ವೇರ್ನ ಸೇನಾ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಸಂಜೆ 4 ಗಂಟೆಯ ಸುಮಾರಿಗೆ ಜನರಲ್ ಬಿಪಿನ್ ರಾವತ್ ಅವರ ಅಂತ್ಯಕ್ರಿಯೆ ಸಕಲ ಸೇನಾ ಗೌರವಗಳೊಂದಿಗೆ ನೆರವೇರುತ್ತೆ. ಹಲವು ಗಣ್ಯರು ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳಲ್ಲಿ ಭಾಗಿಯಾಗೋರಿದ್ದಾರೆ. ಎರಡೂ ದೃಶ್ಯ ಎಡಭಾಗದಲ್ಲಿ ನಿನ್ನೆ ಅಲ್ಲಿರುವಂಥ ಪ್ರವಾಸಿಗರ ಕ್ಯಾಮ್ರಾಗೆ ಕಂಡಂತಹ ದ ಫೈನಲ್ ಕ್ಲಿಪ್. ಆ ವಿಮಾನ ಆ ಹೆಲಿಕಾಪ್ಟರ್ ಅಪಘಾತವಾಗುವ ಕೆಲವೇ ಸೆಕೆಂಡುಗಳ ಮುಂಚೆ ಅದು. ಬಲಭಾಗದಲ್ಲಿ ನಮ್ಮ ಜೊತೆ ಇಲ್ಲ ಆ ವೀರ ಯೋಧರು. ಅವರ ಪಾರ್ಥಿವ ಶರೀರಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಿನ್ನೆ ರಾತ್ರಿ ಗೌರವ ನಮನ ಸಲ್ಲಿಸಿದ್ದು. ರಕ್ಷಣಾ ಸಚಿವರಿದ್ದರು, 3 ಸೇನೆಯ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದರು. ಅವರ ಕುಟುಂಬದವರಿಗೆ ಆ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಮತ್ತು ಅವರಿಗೆ ಭರವಸೆಯನ್ನು ತುಂಬುವ, ಸಾಂತ್ವನ ಹೇಳುವ ಕೆಲಸವನ್ನು ಪ್ರಧಾನಮಂತ್ರಿಗಳು, ರಕ್ಷಣಾ ಸಚಿವರು ಮಾಡಿದರು. ನೆನಪಿರಲಿ, ಇನ್ನು 9 ಜನರ ಗುರುತು ಪತ್ತೆ ಆಗಿಲ್ಲ ಅಲ್ಲಿ.
ಅವರ ದೇಹ ಇದೆ, ಆದರೆ ಅವರು ಯಾರು ಅಂತಲೇ ಗೊತ್ತಿಲ್ಲ. ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಆ ಘಟನೆ, ಆ ಹೆಲಿಕಾಪ್ಟರ್ ಬಿದ್ದದ್ದು, ಸುಟ್ಟೋಗಿರೋದು ಗೊತ್ತೇ ಆಗ್ತಿಲ್ಲ ಅನ್ಬೇಕಾದ್ರೆ ಅವ್ರು ಹೇಗಿರಬೇಡ ಅವ್ರ ದೇಹದ ಸ್ಥಿತಿ ಅಂತ. ಕಫಿನ್ ಬಾಕ್ಸಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಟ್ಟಿದ್ದಾರೆ. ಸಾಮಾನ್ಯವಾಗಿ ಅಂತ್ಯಕ್ರಿಯೆ ಆದಾಗ, ಅಂತ್ಯಕ್ರಿಯೆ ಮುಂಚೆ ಅಯ್ಯೋ ಅವ್ರ ಮುಖ ಒಂದ್ಸರಿ ತೋರಿಸ್ಬಿಡಿ ಅಂತ ಅವರ ಸಂಬಂಧಿಕರು, ಕುಟುಂಬಸ್ಥರು ಕೇಳ್ತಾರೆ. ಆದರೆ ಇಲ್ಲಿ ಆ ಪರಿಸ್ಥಿತಿನೇ ಇಲ್ಲ. ಮುಖ ಹೇಗೆ ತೋರಿಸೋದು? ಯಾಕೆಂದರೆ ಗುರುತು ಹಿಡಿಯಲಾರದಂತಹ ಪರಿಸ್ಥಿತಿಯಲ್ಲಿದ್ದಾರೆ ತುಂಬ ಜನ. 9 ಜನರ ಗುರುತು ಈಗಲೂ ಪತ್ತೆ ಆಗಿಲ್ಲ. DNA ಟೆಸ್ಟ್ ಮೂಲಕ ಮಾತ್ರ ಪತ್ತೆ ಆಗೋಕ್ಕೆ ಸಾಧ್ಯ. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ದೇಶದಾದ್ಯಂತ ಅಭಿಯಾನ ನಡೀತಾ ಇದೆ. ಅದಕ್ಕೋಸ್ಕರ ವಾಟ್ಸಪ್ ಸಹಾಯವಾಣಿ ಇದೆ. 7977773753 79 77 77 37 53ಕ್ಕೆ ವಾಟ್ಸಪ್ ಮಾಡಿ ಮಾಹಿತಿ ಪಡ್ಕೊಳ್ಳಿ. ನಮ್ಮ ವೆಬ್ಸೈಟ್ ಕೂಡ ಇದೆ, ಲಾಗ್ ಆನ್ ಆಗಿ www.moneycontrol.com/ಸಂಜೀವಿನಿ. ನ್ಯೂಸ್ ಮುಂದುವರಿತೆ, ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಆ ಎಲ್ಲ ಸೇನಾನಿಗಳಿಗೆ ಸಲಾಂ. ಜನರಲ್ ಬಿಪಿನ್ ರಾವತ್ ಅಂತ್ಯಕ್ರಿಯೆಗೆ ವಿದೇಶಿ ಸೇನಾಧಿಕಾರಿಗಳು ಬರ್ತಿದ್ದಾರೆ. 3 ದೇಶಗಳ ಹಿರಿಯ ಸೇನಾಧಿಕಾರಿಗಳು ಇವತ್ತು ಬರ್ತಾ ಇದ್ದಾರೆ. ಬ್ರೇಕಿಂಗ್ ನ್ಯೂಸ್. ಶ್ರೀಲಂಕಾದಿಂದ, ಭೂತಾನಿಂದ ಮತ್ತು ನೇಪಾಳದಿಂದ ನಮ್ಮ ನೆರೆ ರಾಷ್ಟ್ರಗಳು, ಆ ಸೇನಾ ಮುಖ್ಯಸ್ಥರು ಬರ್ತಿದ್ದಾರೆ ಇವತ್ತು. ಶ್ರೀಲಂಕಾದ CDS, ಸೇಮ್ ಆ ದೇಶದ ರಕ್ಷಣೆಯ ಮುಖ್ಯಸ್ಥರು CDS ಶವೇಂದ್ರ ಸಿಲ್ವಾ ಬರ್ತಿದ್ದಾರೆ. ಭೂತಾನ್ನ ಬ್ರಿಗೇಡಿಯರ್ ದೋರ್ಜಿ ರಿಂಚನ್ ಬರ್ತಿದ್ದಾರೆ. ಬ್ರಿಗೇಡಿಯರ್ ದೋರ್ಜಿ, ಭೂತಾನ್ ಡೆಪ್ಯೂಟಿ ಚೀಫ್ ಆಪರೇಷನ್ಸ್ ಆಫೀಸರ್, ಅವರು ಬರ್ತಿದ್ದಾರೆ. ನೇಪಾಳದಿಂದ ಲೆಫ್ಟಿನೆಂಟ್ ಜನರಲ್ ಬಾಲಕೃಷ್ಣ ಕರ್ಕಿ ಬರ್ತಿದ್ದಾರೆ. ವೈಸ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಲೆಫ್ಟಿನೆಂಟ್ ಜನರಲ್ ಬಾಲಕೃಷ್ಣ ಕರ್ಕಿ ಅವರು. ಬಿಪಿನ್ ರಾವತ್ ಅವರ ಅಂತ್ಯಕ್ರಿಯೆಯಲ್ಲಿ ಈ 3 ಜನ ಗಣ್ಯರು ಪಾಲ್ಗೊಳ್ತಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿದೆ. ಶವೇಂದ್ರ ಸಿಲ್ವಾ, ದೋರ್ಜಿ ರಿಂಚನ್ ಮತ್ತು ಲೆಫ್ಟಿನೆಂಟ್ ಜನರಲ್ ಬಾಲಕೃಷ್ಣ ಕರ್ಕಿ, ಶ್ರೀಲಂಕಾ, ಭೂತಾನ್ ಮತ್ತು ನೇಪಾಳ, ಈ 3 ರಾಷ್ಟ್ರದ ಸೇನೆಯ ಮುಖ್ಯಸ್ಥರು ಜನರಲ್ ಬಿಪಿನ್ ರಾವತ್ ಅವರ ಅಂತ್ಯಕ್ರಿಯೆಗೆ ಇವತ್ತು ಆಗಮಿಸ್ತಾ ಇದ್ದಾರೆ. ಈ ನಡುವೆ ಇವತ್ತು ಬೆಳಗ್ಗೆ 9 ಗಂಟೆಗೆ ಬ್ರಿಗೇಡಿಯರ್ ಲಿಡ್ ಅಂತ್ಯಕ್ರಿಯೆ ನಡೆಯುತ್ತೆ. ಬ್ರಾರ್ ಸ್ಕ್ವೇರ್ನಲ್ಲಿರುವ ಸೇನಾ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಬಲಭಾಗದಲ್ಲಿ ನಿನ್ನೆ ರಾತ್ರಿ ಮಾನ್ಯ ಪ್ರಧಾನಮಂತ್ರಿಗಳವರ ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂತಹ ಕೆಲಸ ಮಾಡಿದ್ರು. ನ್ಯೂಸ್ ಮುಂದುವರಿತೆ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ, ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ವೆಲ್ಕಮ್ ಬ್ಯಾಕ್. ಸೇನಾನಿಗಳಿಗೆ ನಮ್ಮ ಸಲಾಂ. ಇವತ್ತು ದುರಂತದಲ್ಲಿ ಮಡಿದಂತಹ ಆ ಎಲ್ಲ ಯೋಧರ ಅಂತ್ಯಕ್ರಿಯೆ, ಅದರಲ್ಲಿ 4 ಜನ ಅಂತ್ಯಕ್ರಿಯೆ ನಡೆಯುತ್ತೆ. ಇನ್ನುಳಿದವರು ಯಾರು ಅಂತ ಗುರುತು ಹಿಡಿದ ನಂತರದಲ್ಲಿ ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡಿ ಅಂತ್ಯಕ್ರಿಯೆ ನಡೆಯುವಂಥ ಪ್ರಕ್ರಿಯೆ ಇವತ್ತು ನಡೆಯುತ್ತೆ. ದೆಹಲಿಯ ಇವತ್ತಿನ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕ್ಕೆ ನನ್ನ ಸಹೋದ್ಯೋಗಿ ಧರಣೇಶ್ ಬುಕ್ಕನಕೆರೆ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಧರಣೇಶ್. ಇವತ್ತು ದೆಹಲಿಯ ಪಾಲಂ ಏರ್ಬೇಸ್ನಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ, ಎಷ್ಟೊತ್ತು ಏನೇನು ಸ್ಕೆಡ್ಯೂಲ್ ಆಗಿದೆ? ಹರೀಶ್ ನಾಗರಾಜ್, ಇನ್ನೂ ಕೂಡ ಈಗ ಒಟ್ಟು 13 ಮಂದಿ ಈ ಹೆಲಿಕಾಪ್ಟರ್ ದುರಂತದಲ್ಲಿ ಮೃತಪಟ್ಟಿದ್ದವರ ಪೈಕಿ ಕೇವಲ 3 ಗುರುತು ಮಾತ್ರ ಪತ್ತೆಯಾಗಿದೆ. ಅದು ಒಂದು ಬಿಪಿನ್ ರಾವತ್, 2 ಅವರ ಪತ್ನಿ ಮಧುಲಿಕಾ ರಾವತ್, 3ನೇದು LS ಲೀಡರ್, ಬ್ರಿಗೇಡಿಯರ್ LS ಲೀಡರ್. ಈ 3 ಗುರುತು ಪತ್ತೆಯಾಗಿದೆ. ಉಳಿದಂತೆ ಇನ್ನೂ 10 ಮಂದಿಯ
ಗುರುತು ಪತ್ತೆ ಆಗಬೇಕಾಗಿದೆ. ಆ ಪತ್ತೆ ಮಾಡುವಂತಹ ಕೆಲಸ ದೆಹಲಿಯ ಸೇನಾ ಆಸ್ಪತ್ರೆಯಲ್ಲಿ ನಡೀತಿದೆ. ಈಗಾಗಲೇ ಅವರ ಬಾಡಿಗಳಿಂದ DNA ಟೆಸ್ಟ್ಗೆ ಶಾಂಪಲ್ಸನ್ನು ಕಳಿಸಲಾಗಿದೆ. DNA ರಿಪೋರ್ಟ್ ಕೂಡ ಬರಬೇಕಿದೆ. ಅದನ್ನು ಆ್ಯಕ್ಚುಲಿ ಅಲ್ಲಿ ಘಟನಾ ಸ್ಥಳದಿಂದ ತಮಿಳುನಾಡಿನ ವೆಲ್ಲಿಂಗ್ಟನ್ ಕ್ಯಾಂಪ್ಗೆ ಶಿಫ್ಟ್ ಮಾಡಿದಾಗಲೇ DNA ಸ್ಯಾಂಪಲ್ಸನ್ನು ತೆಗೆದುಕೊಳ್ಳಲಾಗಿತ್ತು. ಅದನ್ನು ಲ್ಯಾಬ್ಗೆ ಕಳಿಸಲಾಗಿದೆ. ಲ್ಯಾಬಿಂದ ರಿಪೋರ್ಟ್ ಬರಬೇಕಾಗಿದೆ. ಸೊ ಈ 10 ಮಂದಿಯ ರಿಪೋರ್ಟ್ ಬಂದ ಮೇಲೆ, ಅವರ ಗುರುತು ಪತ್ತೆಯಾದ ಮೇಲೆ ಅವರವರ ಕುಟುಂಬಕ್ಕೆ ಹಸ್ತಾಂತರಿಸಲಾಗುತ್ತೆ. ಹಾಗಾಗಿ ಟೈಮಿಂಗ್ಸ್ಗಳನ್ನು ನಿಖರವಾಗಿ ಇಂಥವ್ರದೇ ಟೈಮಿಂಗ್ಸು ಈ ಸಂದರ್ಭದಲ್ಲಿ ಅಂತ್ಯಕ್ರಿಯೆ ಆಗುತ್ತೆ ಅಥವಾ ಅವರ ಕುಟುಂಬ ವರ್ಗದವರಿಗೆ ಹಸ್ತಾಂತರ ಮಾಡಲಾಗುತ್ತೆ ಅಂತ ಹೇಳಲಿಕ್ಕೆ ಭಾಳ ಕಷ್ಟ ಆಗ್ತಿದೆ. ಅದರ ಹೊರತಾಗಿ ಈಗ ಬಿಪಿನ್ ರಾವತ್, ಮಧುಲಿಕಾ ರಾವತ್ ಮತ್ತು LS ಲೀಡರ್ ಈ ಮೂವರದು ಈಗಾಗಲೇ ಪತ್ತೆಯಾಗಿದೆ ಮತ್ತು ಅವರ ಕುಟುಂಬಗಳಿಗೆ ಹಸ್ತಾಂತರಿಸುವ ಪ್ರಕ್ರಿಯೆ ಕೂಡ ಶುರುವಾಗಿದೆ. ಫಾರ್ ಎಕ್ಸಾಂಪಲ್ LS ಲೀಡರ್ ಅವರ ಪಾರ್ಥಿವ ಶರೀರವನ್ನು ಅವರ ಕುಟುಂಬ ವರ್ಗದವರಿಗೆ ಹಸ್ತಾಂತರಿಸಲಾಗಿದೆ. ಅವರ ಅಂತ್ಯಕ್ರಿಯೆ ದೆಹಲಿಯ ಕಂಟೋನ್ಮೆಂಟಲ್ಲಿರುವ ಬಾರ್ ಸ್ಕ್ವೇರ್ ಸೇನಾ ರುದ್ರಭೂಮಿಯಲ್ಲಿ ನಡೆಯುತ್ತೆ. ಈಗ ಅಲ್ಲಿಗಾಗಲೇ ಅಲ್ಲೆಲ್ಲವೂ ಕೂಡ ಈ ಫೈನಲ್ ರಿಚುವಲ್ಸ್ ಮಾಡಲಿಕ್ಕೆ ಏನೇನು ವ್ಯವಸ್ಥೆ ಬೇಕು ಅದೆಲ್ಲವನ್ನ ಮಾಡಲಾಗಿದೆ. ಮತ್ತು ಈ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಸೇನೆಯ ಮೂವರು ಸೇನೆಯ ಮುಖ್ಯಸ್ಥರು ಕೂಡ ಇರ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಇದು ಬೆಳಿಗ್ಗೆ 10-10:30 ಅಷ್ಟೊತ್ತಿಗೆ ಈ ಅಂತ್ಯಕ್ರಿಯೆ ನಡೆಯುತ್ತೆ, LS ಲೀಡರ್ ಅವರ ಅಂತ್ಯಕ್ರಿಯೆ. ಇದಾದ್ಮೇಲೆ ಬಿಪಿನ್ ರಾವತ್ ಮತ್ತು ಮಧುಲಿಕಾ ರಾವತ್ ಅವರ ಪಾರ್ಥಿವ ಶರೀರಗಳನ್ನು ಅವರ ಕುಟುಂಬ ವರ್ಗದವರಿಗೆ ನೀಡುವಂತಹ ಪ್ರಕ್ರಿಯೆ ಕೂಡ ಶುರುವಾಗಿದೆ. 9 ಗಂಟೆ ಸುಮಾರಿಗೆ ಆ ಹಸ್ತಾಂತರ ಪ್ರಕ್ರಿಯೆ ಮುಗಿಯುತ್ತೆ. ಅಂದರೆ ಸೇನೆಯಲ್ಲಿ ಕೆಲವು ಫಾರ್ಮಾಲಿಟೀಸ್ ಇರ್ತವೆ, ಆ ಫಾರ್ಮಾಲಿಟೀಸ್ಗಳನ್ನ ಫುಲ್ಫಿಲ್ ಮಾಡಬೇಕಾಗತ್ತೆ. ಅದಾದ ನಂತರ ಅಲ್ಲಿ ಅಂದರೆ ಬಿಪಿನ್ ರಾವತ್ ಅವರ ನಿವಾಸದಲ್ಲಿ, ದೆಹಲಿಯ ಕಾಮರಾಜ ಮಾರ್ಗದಲ್ಲಿರುವ ಅವರ ನಿವಾಸದಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ 2 ಗಂಟೆವರೆಗೂ ಕೂಡ ಸಾರ್ವಜನಿಕರಿಗೆ ಅಂತಿಮ ದರ್ಶನ ಪಡೀಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗತ್ತೆ. ಅದಾದಮೇಲೆ ಅಂತಿಮ ಯಾತ್ರೆ ಇರುತ್ತೆ ಕಾಮರಾಜ ಮಾರ್ಗದಿಂದ ದೆಹಲಿ ಕಂಟೋನ್ಮೆಂಟ್ ಸೇನಾ ರುದ್ರಭೂಮಿವರೆಗೆ. ಅದಾದ್ಮೇಲೆ ಅಂತ್ಯಕ್ರಿಯೆ ಆಗುತ್ತೆ. ಅಂದ್ರೆ ಸಂಜೆ 4 ಗಂಟೆ 4:15 ಆ ವೇಳೆಗೆ ಆಗಬಹುದು ಅನ್ನುವಂತ ಅಂದಾಜು ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಕನ್ನಡದ ಹೆಮ್ಮೆಗೆ ಬೇಕಿದೆ ಪದ್ಮಶ್ರೀ ಮಂಜಮ್ಮನವ್ರಿಗೆ ಸಹಾಯ ಮಾಡಿ. #ಹೆಲ್ಪ್ ಪದ್ಮಶ್ರೀ ಅನ್ನುವ ಮಂಜಮ್ಮ News18 ಅಭಿಯಾನ ಇದು. ಅವ್ರಿಗೆ ಸಹಾಯ ಬೇಕಿದೆ. ಅವರ ಹೆಲ್ಪ್ ಮಾಡೋದಕ್ಕೆ ಯಾರಾದರೂ ಮನಸ್ಸು ಮಾಡಿದ್ರೆ ಅಫ್ಕೋರ್ಸ್ ಸೋರ್ ಬೇಕಾಗಿದೆ ಅವ್ರಿಗೆ. ಉಳ್ಳವರು ಅವರಿಗೆ ಸಹಾಯ ಮಾಡ್ಬೋದು. ನೇರವಾಗಿ ಅವರ ಹೆಸರು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಅವರ ಬ್ಯಾಂಕು, ಖಾತೆ ಸಂಖ್ಯೆ, IFSC ಕೋಡ್, ನಿಮ್ಮ ಮೊಬೈಲ್ ತೊಗೊಂಡು ಒಂದು ಸ್ಕ್ರೀನ್ಶಾಟ್ ತೆಗೀರಿ ರಪ್ ಅಂತ. News18 ಕನ್ನಡದ TV ಫೋಟೋ ಹೊಡೀರಿ. ಸೊ ಆರಾಮಾಗಿ ನಿಮ್ಗೆ ಅದು ಕಂಪ್ಲೀಟ್ ಮಾಹಿತಿ ಸಿಕ್ಬಿಡುತ್ತೆ. ಖಾತೆ ಸಂಖ್ಯೆ 939088636025, IFSC ಕೋಡ್ ಇದೆ. ಬ್ಯಾಂಕ್ ಇರೋದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಹೆಸರು B ಮಂಜಮ್ಮ ಜೋಗತಿ. #ಹೆಲ್ಪ್ ಪದ್ಮಶ್ರೀ ಮಂಜಮ್ಮ. ಅವ್ರಿಗೆ ಸಹಾಯ ಮಾಡುವ ಮನಸ್ಸು ಮಾಡಿ. ಮೊಬೈಲ್ ನಂಬರ್ ಕೂಡ ಅಲ್ಲೇ ನಾವು ಹಾಕಿದ್ದೀವಿ, 9449464075, 944946475. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಹೊರಡಕ್ಕೆ ಮುಂಚೆ ಮಾಸ್ಕ್ ಅಂತೂ ಮರೆಯಲ್ಲ, ನೀವು ಮರಿಬೇಡಿ. ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕೊಳ್ಳಿ, ಸಾಮಾಜಿಕ ಅಂತರ ಮೇಂಟೈನ್ ಮಾಡಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, 2nd ಡೋಸ್ ವ್ಯಾಕ್ಸಿನೇಷನ್ ಮಿಸ್ ಮಾಡಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.